ಮುಖ್ಯ ಸೇನಾ ಅಧಿಕಾರಿ ಇದ್ದಂಥವರು ಇವ್ರ ಜೊತೆಗೆ ಅಷ್ಟು ಸರಿಯಾದ ಸಂಬಂಧ ಇಲ್ಲ ಅನ್ನೋದು ಮಾತುಗಳು ಇದ್ದವು. ಹೀಗಾಗಿ ಈ ಮಿಲಿಟ್ರಿ ಆಡಳಿತ ಆಗಿರ್ಬೋದು ಅಥವಾ ಒಂದು ಸರ್ವಾಧಿಕಾರದ ಆಡಳಿತವನ್ನು ನಮ್ಮ ಇಮ್ರಾನ್ ಖಾನ್ ಅವರು ಸಹಿಸ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಒಂದದ, ಕೇವಲ ಅವರು ಪಾಕಿಸ್ತಾನಿಯಾಗಿ ಉಳಿದಿರಲಿಲ್ಲ, ಅವರೊಬ್ಬ ಇಂಟರ್ನ್ಯಾಷನಲ್ ವ್ಯಕ್ತಿಯಾಗಿ ಬೆಳೆದಂಥವ್ರು. ಇಂಗ್ಲೆಂಡಿನಲ್ಲಿ ಒಬ್ಬ ಹೆಂಡತಿ, ಮತ್ತೊಂದು ಕಡೆ ಒಬ್ಬ ಹೆಂಡತಿ, ಜೀವನ ತಮ್ಮ ಅನೇಕ ರಸಿಕ ಜೀವನ ಕಳೆಯೋ ಜೊತೆಗೆ ಒಂದು ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ನೆಲಗಟ್ಟಿನಲ್ಲೇ ಅವರ ಮನಸ್ಸು ಭಾಳ ವಿಸ್ತಾರವಾಗಿ ಬೆಳೆದಿತ್ತು. ಹೀಗಾಗಿ ಅಲ್ಲಿಯ ಸೈನ್ಯಾಧಿಕಾರಿಗೆ ಯಾವಾಗಲೂ ಇಬ್ಬರು ವೈರಿ ಆದಂಗೆ ಆಗಿಬಿಟ್ಟಿದ್ರು. ಮತ್ತು ತಮ್ಮ ಆಡಳಿತದಲ್ಲೇ ತಾವು ಪ್ರಧಾನಿ ಆದಾಗ ಇನ್ನುಳಿದ ಯಾವುದೇ ಸೇನಾಧಿಕಾರಿ ಹೇಳಿದ ಮಾತನ್ನಾಗಲಿ ISI ಹೇಳಿದ ಮಾತನ್ನಾಗಲಿ ಅವ್ರು ಕೇಳ್ತಾ ಇರಲಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಇಂತಹ ಒಂದು ಪ್ರಸಂಗದಲ್ಲೇ ಅವರು ಅವ್ರ ಮೇಲೆ ಗುರಿಟ್ಟಂಥ ಇವತ್ತಿನ ಅಲ್ಲೇ ಸೇನಾಧಿಕಾರಿ ಈಗ ಇಂಡೈರೆಕ್ಟ್ಲಿ ಅವರು ಡಿಕ್ಟೇಟರ್ ಇದ್ದಾರಲ್ಲೇ, ಅವರು ಇದ್ದಂಥವರು ಇಂದಿಲ್ಲ ನಾಳೆ ಇಮ್ರಾನ್ ಖಾನ್ ನಮ್ಮನ್ನು ಬಿಡಲಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಆರೋಪ ಹೊರಿಸಿ ಮತ್ತು ಪಪೆಟ್ ಲೀಡರ್ ಆಗಲಿಕ್ಕೆ ಸಾಧ್ಯ ಅವರು ಕೈಗೊಂಬೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇರಲಿಲ್ಲ ಇಮ್ರಾನ್ ಖಾನ್. ಹೀಗಾಗಿ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿ 2023 ಜೈಲಿಗೆ ಹಾಕ್ತಾರೆ. 14 ವರ್ಷ ಶಿಕ್ಷೆ ಆಗ್ತದೆ. ಆ 14 ವರ್ಷ ಶಿಕ್ಷೆ ನೆಪದಲ್ಲಿ ಜೈಲಿನಲ್ಲಿದ್ದಾರೆ ಇವತ್ತು ಅವರು. ಅದೇ ಜೈಲು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅಡಿಯಾಲ ಜೈಲಿನಲ್ಲಿ ಅವರಿದ್ದಾರೆ, ಇಟ್ಟಿದ್ದಾರೆ ಇವ್ರನ್ನ ಅಂತೇಳಿ. ಆದರೆ ಇವತ್ತೇನು ಸುದ್ದಿಗಳು ಬರ್ತಾಯಿದ್ದಾವಪ್ಪ ಅಂತಂದ್ರೆ ಅವರು ಅಲ್ಲೇ ಕೊಲೆ ಆಗಿದ್ದಾರೆ, ಇಲ್ಲಿಯ ಸೈನ್ಯಾಧಿಕಾರಿ ಅವ್ರು ಕೊಲೆ ಮಾಡಿಸಿದ್ದಾರೆ ಅಂತೇಳಿ ಒಳ್ಳೆ ಚೂರು ರೂಮರ್ ಶುರುವಾಗಿಬಿಟ್ಟಿದ್ದು. ಇಮ್ರಾನ್ ಇಲ್ಲ ಅಂದರೆ ಅದು ಕಾರಣವೂ ಅದ. ಯಾಕಂದರೆ ಅವ್ರ ಸಹೋದರಿಯರಿಗೆ 3 ಜನ ಸಹೋದರಿಯರಿದ್ದಾರೆ. ಅವರು ಅವನನ್ನು ಭೇಟಿ ಅವಕಾಶ ಕೊಟ್ಟಿರಲಿಲ್ಲ ಜೈಲಾಧಿಕಾರಿಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪ